ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಮಗಳೂರಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮುಸ್ಲಿಂ ಯುವಕರ ವಿರುದ್ಧ ಮುಸ್ಲಿಮರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲ್ಲು ತೂರಾಟ ನಡೆದ ಮನೆ ಪಕ್ಕದ ಇಕ್ಬಾಲ್ ಯುವಕರ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಸಂತೋಷ್ ಕೊಟ್ಯಾನ್ ಶ್ಯಾಮ್ ಕಲ್ಲು ಹೊಡೆದೇ ಇಲ್ಲ. ಪೊಲೀಸರು ಈಗ ತಡವಾಗಿ ಬಂದವರ ಮೇಲೆಯೇ ಕೇಸನ್ನ ಮಾಡ್ತಾ ಇದ್ದಾರೆ. ಪಾಪ ಆ ಹುಡುಗರು ಗಲಾಟೆ ಅಂತ ಬಂದ್ರು, ಈಗ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಆ ಹುಡುಗರು ದರೋಡೆಗೆ ಯತ್ನಿಸ್ತಾ ಇದ್ದಾರೆ. ವಾರದಿಂದ ಹೀಗ್ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಹಿತ್ತಲಿನಿಂದ ಬರ್ತಾರೆ, ಬನ್ನಿ ತೋರಿಸ್ತೀನಿ. ಸಂತೋಷ್ ಹಾಗೂ ಶ್ಯಾಮ್ನ ಸುಮ್ಮನೆ ಟಾರ್ಗೆಟ್ ಮಾಡಿದ್ದಾರೆ. ಕಲ್ಲು ತೂರಾಟ ನಡೆದ ಮನೆ ಪಕ್ಕದ ಇಕ್ಬಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಒಳಸಂಚು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ಏನ್ ಹೇಳಿದ್ರು ಇಕ್ಬಾಲ್ ಅವರು, ನೋಡ್ತಾ ಹೋಗೋಣ. ಲೇಟ್ ಅಲ್ಲನ್ರಿ, ನಾವು ಹಿಡ್ಕೊಂಡ ಮೇಲೆ ಅಲ್ಲನ್ರಿ ಅವ್ರು ಬಂದಿರೋದು. ಅವ್ರ ಮೇಲೆ ಆಗ್ರಿ ಸುಮ್ನೆ ಆರೋಪ ಮಾಡಿ FIR ಮಾಡಿ ಸಾಯ್ತಾ ಇದಾರೆ ಇವರು. ಒಂದ್ ಚೂರಾರು ಮಾನ ಮರ್ಯಾದೆ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲನ್ರಿ ಇವ್ರಿಗೆ. ಯಾವನಾರು ಸಿಗ್ತಾ ಅಂತ ಹೇಳಿ ಅವ್ರ ಮೇಲೆ ಮಾಡದ ನಾವ್ ಇರ್ಲಿಲ್ಲನ್ರಿ. ಕಲ್ಲೊಡ್ದಿದ ತಕ್ಷಣ ಹಿಡ್ಕೊಂಡಿದ ತಕ್ಷಣ ನಾವೇ ಅಲ್ಲನ್ರಿ ಹೇಳಿದ್ದು. ಅವರೇ ಕಲ್ಲೊಡ್ದಿದ್ದು ಸರ್, ನೋಡಿದ್ರ? ಬೋರ್ಡ್ ಹೋಗ್ಬೇಕಾದ್ರೆ ನಾವೇ ಹಿಡಿದಿತ್ತು. ಅವ್ರು ಏನ್ ಗಲಾಟೆ ಅಂತ ಬಂದಿದ್ದು ಅಷ್ಟೇ. ಹಂಗಂದ್ರೆ ಏನು ಬರ್ಬಾರ್ದ? ಅವ್ರು ಸಿಕ್ಕಿದ್ರು ಅಂತೇಳಿ ಅವ್ರ ಮೇಲೆ FIR ಮಾಡ್ಬಿಡದ? ಅದೇನು ನಾವೇ ಇದೀವಲ್ರಿ. ಇಲ್ಲ ಪಕ್ಕದ ಮನೆ ಇದೆ, ಒಂದು ವಾರದಿಂದ ಸತಾಯಿಸ್ತಿದಾರೆ, ದರೋಡೆ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಅವರು. ನಾವ್ ಹೇಳಿ ಅವ್ರಿಗೆ ಹೇಳಿದ್ವಿ, ನಾವು ಅವ್ರಿಗೆ ಹಿಡ್ದು ಇದ್ ಮಾಡೋಣ ಅಂತ. ಯಾರು ಅಂತ ಸಿಗ್ತಾ ಇಲ್ಲ. ಇತ್ಲ ಕಡೆ ನಮ್ಮನೆ ಇತ್ಲ ಕಡೆಯಿಂದ ಕಾಂಪೌಂಡರ್ ಬರ್ತಾರೆ, ಬಂದ್ಬೇಕಾದ್ರೆ ತೋರಿಸ್ತೀವಿ. ಇವ್ ಸಂತೋಷ ಆಗ್ಲಿ ಇವರಲ್ಲಿ ಆಮೇಲೆ ಬಂದಿದ್ದು. ಇವ್ರೇನು ಮುಟ್ಟಕ್ ಬಂದಿಲ್ಲ, ಅವರು ಹೊಡೆದೂ ಇಲ್ಲ ಅವರಿಗೆ. ಸುಮ್ಮನೆ ಸುಳ್ಳು ಕಂಪ್ಲೇಂಟ್ FIR ಮಾಡಿದಾರೆ ಅವ್ರ ಮೇಲೆ. ಅನಾವಶ್ಯಕವಾಗಿ ಟಾರ್ಗೆಟ್ ಮಾಡ್ತಾ ಇರೋದು. ಈಗ ದರೋಡೆ ಮಾಡಿದ್ದಾರೆ. ಅವ್ರು ದರೋಡೆ ಮಾಡೋಕ್ಕೆ ರಾತ್ರಿ 3 ಗಂಟೆ ತನಕ ಇವ್ರ ಮನೆಯವರು ಇವ್ರ ಮಗಳು ಬಚ್ಚಿಟ್ಟು ಕೂತ್ಕೊಂಡಿದ್ದಾರೆ. ಚಿಲ್ಕ ಬಿಚ್ಚಕ್ಕೆ ಹೋಗ್ತಾರೆ.